ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರಿವ್ಯೂ ಮಾಡ್ತಿರೋದು ಮೋಟ್ರೋಲಾ G05. ಇದು ಸೆಗ್ಮೆಂಟು ಬ್ರೈಟ್ನೆಸ್ 6.67 ಇಂಚಸ್ ಡಿಸ್ಪ್ಲೇ ಬರುತ್ತೆ. 100,000 ಯೂನಿಟ್ಸ್ ಡಿಸ್ಪ್ಲೇ, ಪಂಚ್ ಹೋಲ್ ಡಿಸೈನ್. ಸೆಗ್ಮೆಂಟ್ ಆಂಡ್ರಾಯ್ಡ್ 5th ಜನ್ರೇಷನಲ್ಲಿ ಬರುತ್ತೆ. ಆ್ಯಂಡ್ 50 MP ಕ್ವಾಡ್ ಫಿಕ್ಸೆಲ್ ಕ್ಯಾಮ್ರಾ ಇರುತ್ತೆ. ಪ್ರೀಮಿಯಮ್ ವೇಗನ್ ಲೆದರ್ ಡಿಸೈನು. ನಾನು ನಿಮ್ಗೆ ಅದೆಲ್ಲ ನೆಕ್ಸ್ಟ್ ತೋರಿಸ್ತೀನಿ. ಪವರ್ಫುಲ್ MediaTek Helio G81 Extreme ಆ್ಯಂಡ್ 64 GB ಸ್ಟೋರೇಜ್ ಅಷ್ಟೇ. ನಾನು ಇದೇ ಹೇಳ್ತಿರೋದು, ನೀನು ರಿವ್ಯೂ ಅಂತೀಯಪ್ಪ ಫೋನ್ ಬಗ್ಗೆ ಏನು ಹೇಳೋದೇ ಇಲ್ಲ ನೀನು ಅಂತ. ಬಿಡಿ ಸರ್, ರಿವ್ಯೂ ಎಲ್ಲ ಚೆನ್ನಾಗಿ ನೀವೇನು ಯಾವ ಮನುಷ್ಯರು ಅದು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಸಾಕಲ್ವಾ ನಿಮಗೆ. ಆ್ಯಕ್ಚುಲಿ ನಾನು ಮಾಡೋ ರಿವ್ಯೂವಲ್ಲಿ ನೀವು ಫೋನ್ ಬಗ್ಗೆ ಇದಕ್ಕಿಂತ ನಾನು ಹೇಳ್ತೀನಲ್ಲ ಸ್ಟೋರಿ ಕೇಳಿಸ್ಕೊಬೇಕು. ನಾನು ಈ ಫೋನ್ ಬರೋದಕ್ಕೆ ಕಾರಣ ಹೇಳ್ತೀನಿ. ನನ್ನ ಹತ್ರ ತುಂಬ ದಿನದಿಂದ ಒಂದು ಫೋನ್ ಇದೆ, ಆಯಿತು 3 ವರ್ಷದಿಂದ. ಈ ಫೋನ್ ಹೆಸರು ಮೋಟ್ರೋಲಾ H20s. ಯಾವಾಗಲೂ ನಾನು ಹೊಗಳೋ ಥರನೇ ನನ್ನ ಫೋನ್. ಈ ಫೋನು ನನಗೆ ತುಂಬ ದಿನದಿಂದ ಹೇಳ್ತಿತ್ತು, ಅಣ್ಣ ನನ್ನ ಕೈಯಲ್ಲಿ ಆಗ್ತಿಲ್ಲ, ವಯಸ್ಸಾಗೋಯ್ತು, ಅದು ಇದು ಹೇಳ್ತಾನೆ ಇತ್ತು. 2000 years later. ಈ ಫೋನು ಇದು ನಾನೊಂದು 2-3 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಫೋನ್ಗೆ ಇದುವರೆಗೂ ಮುಖಕ್ಕೆ ಕವರ್ ಹಾಕ್ಸಿಲ್ಲ, ಹಿಂದೆ ಬಟ್ಟೆ ಹಾಕಿಲ್ಲ. ಒಂದೇ ಒಂದು 120 ರೂಪಾಯಿದು ಒಂದು ಸ್ಟಿಕ್ಕರ್ ತೊಗೊಂಡೆ, ಅದನ್ನು ಫ್ರೀ ಆಫ್ ಕಾಸ್ಟಲ್ಲೇ. ಒಂದು ಸ್ವಲ್ಪ ಗಲೀಜಾಗಿಬಿಟ್ಟಿದೆ ಅಂದ, ನೀವೇ ಇಟ್ಕೊಂಡು ಬಿಡಿ ಸರ್ ಅಂದ. ಅದನ್ನ ಬಿಟ್ಟು 2-3 ವರ್ಷದಿಂದ ಈ ಫೋನ್ ಯೂಸ್ ಮಾಡ್ತಿದ್ದೆ. ಒಂದು 6 months ಬ್ಯಾಕಿಂದ ಈ ಫೋನು ಅಣ್ಣ ನನ್ನ ಕೈಲಿ ಸ್ವಲ್ಪ ಆಗ್ತಿಲ್ಲ, ಸೊ ಯಾಕೋ ಎದೆ ಹಿಡ್ಕೊಂಡಂಗೆ ಆಗ್ತಿದೆ, ಉಸಿರಾಟ ಕಡಿಮೆ ಆಗ್ತಿದೆ, ಏನೋ ಕಷ್ಟ ಸುಖ ಆಗಲೇ ಹೇಳ್ತಾ ಇದ್ದ. ಮತ್ತು ಜಾನ್ಸ್ನೋನೇ ಹೇಳ್ತಾನೆ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ನಮ್ಮ ವೈಫ್ ಹತ್ರ ಹೇಳಿದೆ, ಫೋನ್ ಒಂದು ತೊಗೊಬೇಕು ಅಂತ. ನಮ್ಮ ವೈಫು, ನನ್ನ ಫೋನು ಹೋಗ್ಬಿಟ್ಟಿದೆ, ನಾನು ತೊಗೊಬೇಕು ಅಂದರು. ಓಕೆ ಅಂದ್ಬಿಟ್ಟು ವೈಫಿಗೆ ಫೋನ್ ಕೊಡಿಸ್ದೆ. ಅದಾದಮೇಲೆ ನಾನು ಫೋನ್ ತೊಗೊಳಕ್ಕೆ ಬಂದೆ. ನಾನು ಫೋನ್ ತೊಗೊಂಡ್ಮೇಲೆ ನೋಡಿದೆ ನಮ್ಮಮ್ಮ ಫೋನ್ ಕೂಡ ಪ್ರಾಬ್ಲಮ್ ಆಗಿದೆ. ಅದು ಚಾರ್ಜ್ ಮಾಡಬೇಕಂದ್ರೆ ಸ್ವಿಚ್ ಆಫ್ ಮಾಡಿಬಿಟ್ಟೆ ಚಾರ್ಜ್ ಮಾಡಬೇಕು. ಸೊ ನಾನು ನನ್ನ ಫೋನ್ ತೊಗೊಂಡ್ಮೇಲೆ ಏನು ಮಾಡಿದೆ ಅಂದರೆ, ಬಿಗ್ ಬಿಲಿಯನ್ ಡೇ ಇತ್ತಲ್ವಾ, ಆವಾಗ ಯೋಚನೆ ಮಾಡಿದೆ ಫೋನು ನಮ್ಮಮ್ಮಗೆ ಯಾವ್ದು ತೊಗೊಬೇಕು ಅಂದ್ಬಿಟ್ಟು. ಸ್ಪೆಕ್ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಯಾಕಂದರೆ ನಾನು ಯೂಸ್ ಮಾಡೋದಕ್ಕೆ ಸ್ವಲ್ಪ ಪ್ರೊಸೆಸರ್ ಜಾಸ್ತಿ ಇರಬೇಕು. ಅಕಸ್ಮಾತ್ ನಾನು ಪಬ್ಜಿ ಗಿಬ್ಜಿ ಹಾಕ್ಕೊಂಡ್ರೆ ಅದಕ್ಕೋಸ್ಕರ ವರ್ಕ್ ಆಗಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ಇರಬೇಕು ಅಂದ್ಕೊಳ್ತೀನಿ, ಈ ರ್ಯಾಬು ಪ್ರೊಸೆಸರ್ ಎಲ್ಲ. ಬಟ್ ನಮ್ಮಮ್ಮಗೆ ಏನು ಬೇಕು, ಫೋಟೋ ಹಿಡಿಯಬೇಕು, ಯೂಟ್ಯೂಬಲ್ಲಿ ವಿಡಿಯೋ ನೋಡಬೇಕು, ನಮ್ಮ ಅಕ್ಕ ಮಕ್ಕಳು ಫೋನ್ ಮಾಡ್ತಾರೆ ವಿಡಿಯೋ ಕಾಲು, ಫೋನಲ್ಲಿ ಮಾತಾಡಬೇಕು. ಅದಕ್ಕೆಲ್ಲ ಎಷ್ಟು ಬೇಕಾಗುತ್ತೆ ಆ ಪ್ಲ್ಯಾನಲ್ಲೇ ತೊಗೊಂಡೆ. ಅದಕ್ಕೆ ನನ್ನ ರಿವ್ಯೂವಲ್ಲಿ ನಿಮ್ಗೇನು ಸಿಗುತ್ತೆ ಅಂತ ಹೇಳ್ತಿರೋದು. ಆ ಟೈಮಲ್ಲಿ ಯೋಚನೆ ಮಾಡಿದಾಗ ನಂಗೆ ಸಿಕ್ಕಿದೆ ಈ ಫೋನು, ಮೋಟೋ G05. ಸೊ ಮೋಟೋದಲ್ಲಿ ನಿಮಗೆ ಡ್ಯೂರಬಿಲಿಟಿ ಫೋನ್ ತುಂಬ ಟಫ್ ಆಗಿ ಬರುತ್ತೆ, ಡಿಸ್ಪ್ಲೇ ತುಂಬ ಟಫ್ ಆಗಿರುತ್ತೆ, ಫೋನು ಬಿದ್ದರೂ ಏನೂ ಆಗೋಲ್ಲ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ನಿಮಗೆ ಸರ್ವಿಸ್ ಸ್ಟೇಷನ್ ಕಡಿಮೆ ಇರೋದ್ರಿಂದ ಫೋನ್ ಯಾರು ಇದನ್ನು ತುಂಬ ಯೂಸ್ ಮಾಡಲ್ಲ. ಆ್ಯಸ್ ಯೂಶುವಲ್ ಒಂದು ಫೋನ್ ಇದೆ, ಫೋನ್ಗೊಂದು ಸ್ಟಿಕ್ಕರ್ ಇದೆ, ಆಮೇಲೆ ಏನು ಕೊಡಲ್ಲ. ಇದಿದೆಯಲ್ಲ ನೋಡಿ, ತುಂಬ ಹತ್ರ ಕಾಣಿಸುತ್ತೆಲ್ಲ ಗೊತ್ತಿಲ್ಲ, ನಾನು ಬೇರೆ ಫೋಟೋ ಹಾಕ್ತೀನಿ. ಪ್ರೀಮಿಯಮ್ ಇದೆ, ಇದೆಲ್ಲ ಲೆದರ್ ಟೈಪ್, ತುಂಬ ಪ್ರೀಮಿಯಮ್ ಆಗಿದೆ. ಫೋನ್ ತುಂಬ ಕ್ಲಾಸಿಕ್ ಆಗಿದೆ. ಇದು ಬಿಡಿ, ನಾವು ಅಮ್ಮ ಏನೋ ಗಲೀಜು ಮಾಡ್ಕೊಂಡಿರ್ತಾರೆ, ಅದನ್ನೆಲ್ಲ ಕೇಳಿಬಿಡಿ. ಕ್ಯಾಮ್ರಾ ಎಲ್ಲ ಓಕೆ ನಾರ್ಮಲಾಗಿ ಬರುತ್ತೆ ಅಂದ್ಕೊಂಡ್ರೆ ಇಲ್ಲ, ಕ್ಯಾಮ್ರಾ ತುಂಬ ಅದ್ಭುತವಾಗಿ ಬರುತ್ತೆ. ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ನಮ್ಮಮ್ಮಗೆ ಈ ಫೋನ್ ತೊಗೊಂಡೆ ನಾನು. ಈ ಫೋನ್ ಜೊತೆ ಕಂಪ್ನಿಯವ್ರು ಏನು ಕೊಡ್ತಿರ್ತಾರೆ ಹೇಳಿ, ಅಬ್ಬಬ್ಬ ಅಂದರೆ ಒಂದು ಕವರ್ ಕೊಟ್ಟಿರ್ತಾರೆ, ಇಲ್ಲೊಂದು ಡಬ್ಬೆ ಕೊಟ್ಟಿರ್ತಾರೆ, ಅದ್ರಲ್ಲಿ ಪೇಪರ್ಗಳಿರುತ್ತೆ, ಅದು ಇದು ABCD ಎಲ್ಲ A ಇಂದ Z ವರೆಗೂ ಇರೋದು, 0 ಇಂದ 9 ವರೆಗೂ ಇರೋದೆಲ್ಲ ಇದರಲ್ಲೇ ಇರುತ್ತೆ. ಜಪಾನ್ ಅವ್ರ ಲ್ಯಾಂಗ್ವೇಜು ಇರುತ್ತೆ ಬಿಡಿ. ಅದರ ಜೊತೆ ನಮಗೆ ಈಗ ಅವರು ಕೊಟ್ಟಿರೋದು ಬ್ಯಾಟ್ರಿ 10 hours.
ಇದೊಂದು ಈ ಬ್ಯಾಟ್ರಿ ನಾವು ಚಾರ್ಜರ್ ಇದುವರೆಗೂ ಯೂಸೇ ಮಾಡಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ. ಮನೇಲಿ ಆಲ್ರೆಡಿ ಚಾರ್ಜರ್ಸ್ ಇದೆಯಲ್ಲ, ಅಲ್ಲೊಂದು ಡೇಟಾ ಕೇಬಲ್ ಕೊಟ್ಟಿದ್ದಾರೆ. ಇಷ್ಟಕ್ಕೂ ನಾನು ಕೊಟ್ಟಿದ್ದು ಬೆಲೆ 6,649 ರೂಪಾಯಿ. ಇವಾಗ ಹೇಳಿ, ನಾನು ಮಾಡಿದ ರಿವ್ಯೂ ರಾಂಗಾ ರೈಟಾ? ನಮ್ಮಮ್ಮಗೆ ಈಗ ನೀವು ನಿಮ್ಮ ಮನೆಯಲ್ಲಿ ನಿಮ್ಮಮ್ಮಗೆ ಒಂದು ಬಿದ್ದರೂ ಏನು ಡ್ಯಾಮೇಜ್ ಆಗದೆ ಇರೋವಂಥದ್ದು, ಟೈಮ್ ಪಾಸ್ ಮಾಡೋಕ್ಕೆ ಯೂಟ್ಯೂಬ್ ನೋಡೋದಕ್ಕೆ ಆಗೋವಂಥದ್ದು ಒಂದು ಒಳ್ಳೆ ಫೋನ್ ಬೇಕಂದರೆ ನೀವು ಆರಾಮಾಗಿ ತೊಗೊಬೋದು. ನನ್ನ ರಿವ್ಯೂ ರಾಂಗ್ ಇದೆಯಾ? ಇಲ್ಲ ತಾನೆ. ಆ್ಯಂಡ್ ಈ ಫೋನು ಈ ಥರ ನಮ್ಮ ಮನೆಗೆ ಬಂತು. ನಾನು ಇವಾಗ ಇದನ್ನು ಮಾಡಿ ಏನು ಉದ್ಧಾರ ಮಾಡ್ತೀನಿ, ಯಾರು ಉದ್ಧಾರ ಮಾಡ್ತೀನಿ ಅಲ್ಲ. ಈ ಫೋನು ನಿಮಗೆ 2 ಕಲರಲ್ಲಿ ಬರುತ್ತೆ. ಒಂದು ಪಾಲಿಶ್ ಗ್ರೀನು, ಇನ್ನೊಂದು ರೆಡ್ ಓಂ ಶಕ್ತಿ ಕಲರ್ ಬೇಡ ಅಂದ್ಬಿಟ್ಟು ಇದು ಸ್ವಲ್ಪ ಪಾಶ್ ಅನಿಸ್ತು ನನಗೆ, ಕಲರ್ ಸ್ವಲ್ಪ ರಿಚ್ ಅನಿಸ್ತು, ಅದಕ್ಕೆ ಇದು ತೊಗೊಂಡೆ. ನಾನು ತೊಗೊಂಡಿದ್ದ ಟೈಮಲ್ಲಿ ಇದ್ರದ್ದು ಫೋನು ಪ್ರೈಸ್ ಬಂದು 6,949 ಆಗಿತ್ತು ಅಂದ್ಕೊಳ್ಳಿ. ಬಟ್ ಈಗ ಇದ್ರ ಪ್ರೈಸು ಜಾಸ್ತಿ ಆಗಿದೆ, 7,299. 64 GB ಮೆಮೊರಿ ಇದೆ, 4 GB ರ್ಯಾಮ್ ಇದೆ. ಸೊ ಒಬ್ಬರು ಮನೇಲಿರೋರು ನಾರ್ಮಲಾಗಿ ಯೂಸ್ ಮಾಡೋಕ್ಕಾಗೋವಂಥವ್ರಿಗೆ ಒಂದು ಸೂಟಬಲ್ ಫೋನ್ ಬೇಕಂದರೆ ನೀವು ಮೋಟ್ರೋಲಾ G05ಗೆ ಹೋಗ್ಬೋದು, ಏನು ತಪ್ಪಿಲ್ಲ. ಫೋನ್ ಒಳ್ಳೆ ಕಂಡೀಷನ್ನಲ್ಲಿದೆ, ಮತ್ತು ಗಿಫ್ಟ್ವೇರ್ ಅದೆಲ್ಲ ಏನು ಬೇಕಾಗಿಲ್ಲ, ತುಂಬ ಚೆನ್ನಾಗಿರೋ ಫೋನ್ ಇದು. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಬೇರೇನೋ ನನ್ನನ್ನು ಇಷ್ಟಪಡೋರು ನೀವು ಹೆಂಗಿದ್ರು ಇಷ್ಟಪಡ್ತೀರ, ಆ್ಯಂಡ್ ನನ್ನನ್ನು ಈಗಾಗಲೇ ಇಷ್ಟಪಡ್ತಿರೋರು ಇಷ್ಟಪಟ್ಟೇ ಪಡ್ತೀರ. ನಾನು ಹೋಗ್ಬೇಕಾಗಿರೋದು ಇನ್ನು ಸ್ವಲ್ಪ ಮುಂದೆ. ಸೊ ನೀವು ಕಾಮೆಂಟ್ ಮಾಡಿ ಹೇಳ್ಬೋದು, ತಪ್ಪು ಮಾತಾಡಬೇಡ್ವೋ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ್ವೋ, ಏನಾದ್ರು ಕೆಲ್ಸಕ್ಕೆ ಬರೋದು ಹೇಳೋ, ಫೋನ್ ಬಗ್ಗೆನೇ ಹೇಳೋ, ಪರವಾಗಿಲ್ಲ, ಕತೆ ಹೊಡಿಬೇಡ, ಪುಂಗು ಪುರಾಣ ಹೊಡಿಬೇಡೋ, ಕಾಮೆಂಟ್ ಮಾಡಿ. ನನ್ನವ್ರು ನೀವು ಹೇಳಿ, ನಾನು ತಿಳ್ಕೊಳ್ದೆ ಇನ್ಯಾರು ತಿಳ್ಕೊಳ್ತಾರೆ. ಜೈ ಕರ್ನಾಟಕ ಮಾತೆ. ಬಂದೇ ಬರುವೆ ನೆಕ್ಸ್ಟ್ ಟೈಮ್. ನಮ್ಮ ಬರೋ ಸುಮ್ಮನೆ ಇರಲ್ಲ. ನಿಂಜಾ 650 ರಿವ್ಯೂ ಮಾಡು ಅಂತ ಹಾಕೋನೆ. ನಿಂಜಾ 650 ಎಲ್ಲಿ ಹುಡ್ಕೊಂಡು ಹೋಗ್ಲಿ ಬ್ರೋ, ಆದರೂ ನೀನು ಕೇಳಿದೆ ಅಂತ ಟ್ರೈ ಮಾಡ್ತೀನಿ. ಬ್ರೋ ಮಾಡ್ತೀನಿ.